ನೀವು ಮಕ್ಕಳ ಗಮನವನ್ನು ಸೆಳೆಯುತ್ತಿದ್ದಾರೆ. ಮಕ್ಕಳೇ, ಸಂಕಲ್ಪ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ ಮತ್ತು ಪ್ರಯೋಗದಲ್ಲಿ ತಂದಿರಿ. ಯೋಗಿ ಮನ ಪ್ರಯೋಗಿ ಅಂತಾರೆ. ಎಷ್ಟು ಸತಿ ಇಲ್ಲಿ ಬಂದಾಗಿಂದ ಓಂ ಶಾಂತಿ ಅಂತ ಹೇಳಿದೀವಲ್ವಾ? ಬೆಳಿಗ್ಗೆಯಿಂದಲೇ ಒಂದು 10 ರಿಂದ 20 ಸತಿ ಓಂ ಶಾಂತಿ ಹೇಳಿದೀವಲ್ವಾ ಅಂತ. ಓಂ ಶಾಂತಿ. ಯಾರಿದ್ದೀವಿ ಇವಾಗ? ಆತ್ಮ ಶಾಂತವಾಗಿದೆಯಾ? ನೆಮ್ಮದಿಯಾಗಿದೆಯಾ ಒಳಗಡೆ? ಮೂಕಪ್ಪನ ಹತ್ರ ತಲೆ ನಡೆಸೋದಲ್ಲ, ಒಳಗಡೆ ಹೃದಯ ಮತ್ಕೊಂಡು ಹೇಳಿ. ಗುಡುಕ್ತಾ ಇರೋದು ಫ್ಯಾನ್ ಗಾಳಿಗೆ. ಫ್ಯಾನ್ ಗಾಳಿಗೆ ಇದು ಮೈಕಿಂದ ಗುಡುಕ್ತಾ ಇದೆ ಅಷ್ಟೇ. ಫ್ಯಾನ್ ಗಾಳಿಗೆ ಗುಡುಕ್ ಶಬ್ದ ಕೇಳಿಸ್ತಾ ಇರೋದು ಅಷ್ಟೇ. ಆ ಥರ ಓಂ ಶಾಂತಿ ಅಂತೀವಿ. ಓಂ ಅಂದರೆ ನನ್ನ ಆತ್ಮ, ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ. ಆ ಬಿಂದು ಸ್ವರೂಪ ಮಾಸ್ಟರ್ ಶಾಂತಿ ಸಾಗರನ ಸ್ವರೂಪನೇ ನಾವಲ್ಲ. ಆ ಶಾಂತಿನ ಅನುಭವ ಮಾಡ್ತಾ ಇದ್ದೀವ. ಯಾಕಂದ್ರೆ ಇನ್ನು 10 ವರ್ಷ ಮುರಳಿ ಕೇಳೋಣ, ಇನ್ನು 10 ವರ್ಷ ಹಿಂಗೆ ಬರೋಣ, ಬರ್ತೀವಿ ಹೋಗ್ತೀವಿ. ಬಾಬಾ ಏನು ಹೇಳ್ತಾರೆ? ಪ್ರಯೋಗದಲ್ಲೇ ತರಲಿಲ್ಲ. ಏನೋ ಹೊರಗೆ ಮಾಡಿದ್ರು, ಕೋಪ ಮಾಡಿದ್ರು. ಈವಾಗಲೂ ಮೂಗ್ ಮೇಲೆ ಇರುತ್ತೆ ತಾನೆ ತುಂಬಾ ಜನ ಕೋಪ. ಇಲ್ಲಿ ಬಂದವ್ರಿಗೂ ಇದೆಯಾ ಇಲ್ವಾ? ನಿಜವಾಗ್ಲೂ ಇಲ್ವಾಕ? ನಮ್ಮ ಪರಜಕ ಸ್ವಲ್ಪನೂ ಇಲ್ಲ ಅಂತಾರೆ. ನಾನು ಅಂಗಡಿ ಇರ್ತೀನಿ ನೋಡಿ ಇವತ್ತು. ಅಕ್ಕ, ಯಾರಾದ್ರೂ ನಿಮ್ಗೆ ಏನಾದ್ರು ಎಕ್ಸಾಮ್ ತಗೋಬೇಕಂದ್ರೆ ಇಲ್ಲಿ ಮಂಗಳಕ್ಕ, ಆಮೇಲೆ ಸರೋಜಕ್ಕ ಪೂರ್ತಿ 100% ಕೋಪ ಬಿಟ್ಬಿಟ್ಟವ್ರೆ. ನೀವು ಏನೇನು ಎಕ್ಸಾಮ್ ಬೇಕಾದ್ರೆ ತಗೊಳ್ಳಿ, ಫೋನ್ ಮಾಡಿ ರೇಗಿಸಿ, ಏನೋ ದುಡ್ಡಿಸ್ಕೊಂಡು ಹೋಗ್ಬಿಟ್ಟು ಕೊಡಲೇಬೇಡಿ. ಇಲ್ಲ ಅವ್ರ ಕೈಯಿಂದನೇ